ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ಒಂದು ಜೀವನ ಸಾರ್ಥಕತೆ ಆಯಿತು ಅಂತ ಅನ್ನಿಸ್ತಾ ಇತ್ತು. ಅದನ್ನು ನಿಮ್ಮ ಜೊತೆ ಹೇಳ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ನನಗೆ ಮುಂಚೆನೇ ಕಾಮೆಂಟ್ ಹಾಕಿದರು ಕೆಲವೊಬ್ಬರೆಲ್ಲ, ನೀವು ಗಾಯತ್ರಿ ಅಕ್ಕ ಅಮ್ಮನ ಜೊತೆ ಮಾತಾಡಿದ್ರಾ, ಕಾಂಟ್ಯಾಕ್ಟ್ ಆದ್ರಾ ಅಂತ ಹೇಳಿ. ಸೊ ನಿನ್ನೆವರೆಗೂ ಸಾಧ್ಯ ಆಗಿರಲಿಲ್ಲ. ನಿನ್ನೆ ನಾನು ಅಕ್ಕ ಹೇಳಿದ್ರಲ್ವ ವಿಡಿಯೋದಲ್ಲಿ ಬಂದಿದ್ದಾರೆ ಅಮ್ಮ ಅಂತ ಹೇಳಿ, ಸೊ ಮೆಸೇಜ್ ಹಾಕಿದ್ದೆ. ಫ್ರೀ ಟೈಮಲ್ಲಿ ಅಮ್ಮ ಕಾಲ್ ಮಾಡಿದರು. ನಾನು ಅವ್ರ ಜೊತೆ ಎಷ್ಟೋ ಹೊತ್ತು ಮಾತಾಡಿದೆ. ಎಷ್ಟು ಖುಷಿ ಆಯಿತು ಅಂದರೆ, ನಾನು ಮಾತಾಡ್ತೀನಿ, ಖಂಡಿತ ಇವತ್ತಲ್ಲ ನಾಳೆ ಮಾತಾಡ್ತೀನಿ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಇಷ್ಟೊಂದೆಲ್ಲ ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ, ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನನಗೆ ಧೈರ್ಯ ಕೊಡ್ತಾರೆ ಅನ್ನೋದು ಒಂದು ಸ್ವಲ್ಪ ಕೂಡ ನನ್ನ ತಲೆಯಲ್ಲಿ ಇರಲಿಲ್ಲ. ನಿಜ, ನಾವು ಏನಾದರೂ ಒಂದು ಒಳ್ಳೇದು ಮಾಡಿದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ನನಗೆ ಪದೇ ಪದೇ ಆ ಥರ ಅನ್ನಿಸ್ತಾನೆ ಇದೆ. ಒಂದು ಗಾಯತ್ರಿ ಅಕ್ಕ ನಮ್ಮ ಜೊತೆ ಮಾತಾಡಿದ್ದು ಅಥವಾ ನನ್ನ ಬಗ್ಗೆ ಮಾತಾಡಿದ್ದು, ಇನ್ನೊಂದು ನಿನ್ನೆ ಕೂಡ ಅಮ್ಮ ಎಷ್ಟೊಂದೆಲ್ಲ ಖುಷಿಪಟ್ಟರು. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದೀಯಾ. 3 ವರ್ಷದಿಂದ ಸುಮಾರು ವೀಡಿಯೋಗಳನ್ನು ಮಾಡಿ ಕೂಡ ನನ್ನ ವೀಡಿಯೋಗಳು ಜನಗಳಿಗೆ ರೀಚ್ ಆಗ್ತಾಯಿಲ್ಲ, ಸಬ್ಸ್ಕ್ರೈಬ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅಂತ ಎಲ್ಲೂ ಕೂಡ ನೀನು ಅದನ್ನು ಬಿಡದೆ ಇವತ್ತಿಗೂ ಅದನ್ನೇ ಮಾಡ್ಕೊಂಡು ಹೋಗ್ತಿದೀಯ. ಜೀವನದಲ್ಲಿ ಒಳ್ಳೆ ಸಕ್ಸಸ್ ಅನ್ನೋದು ಕಂಡೇ ಕಾಣ್ತೀಯ. ದೇವರು ಒಳ್ಳೇದು ಮಾಡ್ತಾನೆ. ನೀನು ಮಾಡುವಂಥ ಅಡುಗೆಗಳನ್ನು ತಿಂದರೆ ಯಾವ ರೋಗನೂ ಬರಲ್ಲ. ಸೊ ಭಾಳ ಖುಷಿ ಅನ್ನಿಸ್ತಾಯಿತ್ತು ನಿಜವಾಗ್ಲೂ. ಎಷ್ಟು ಪ್ರೌಡ್ ಅಂದರೆ, ನನಗದನ್ನು ಹೆಂಗೆ ಹೇಳ್ಕೊಂಡ್ರೂ ಸಮಾಧಾನ ಆಗಲ್ಲ. ನಿನ್ನೆಯಿಂದ ಆನೆಗೆ ಬಲ ಬಂದಿರುತ್ತಲ್ಲ, ಆ ಥರ ನನಗೆ ಬಲ ಬಂದುಬಿಟ್ಟಿದೆ. ಆ ಖುಷಿನ ಯಾರ ಹತ್ರ ಹೇಳ್ಕೋಬೇಕು ಅಂತಲೇ ನಂಗೆ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಬೆಸ್ಟ್ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಟ್ರೆ ಸೊ ನಂಗೆ ಇನ್ನೂ ಖುಷಿ ಆಗುತ್ತೆ ಅಂತ ಹೇಳಿ, ನಿಜವಾಗ್ಲೂ ನಂಗೆ ಭಾಳ ಹೆಮ್ಮೆ ಅಂತಲೇ ಅನ್ನಿಸ್ತಿದೆ. ನಾನು ಇಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಯಿತು, ನನ್ನ ಜೀವನನೇ ಸಾರ್ಥಕ ಆಯಿತು ಅಂತಲೇ ಹೇಳ್ತಾಯಿದ್ರು. ಅವ್ರು ಎಷ್ಟೆಲ್ಲ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು, ಅವೆಲ್ಲ ಹೇಳ್ಕೊಂಬಿಟ್ರೆ ನನ್ನನ್ನು ನಾನೇ ಹೊಗಳ್ಕೊಂಡಂಗೆ ಆಗುತ್ತೆ, ಇನ್ನೊಬ್ಬರ ದೃಷ್ಟಿ ಕೂಡ ಬಿದ್ದುಬಿಡುತ್ತೇನೋ ಅಂತ ಅನಿಸುತ್ತೆ. ಅಷ್ಟೆಲ್ಲ ಹೇಳಿದರು. ನನಗೆ ತುಂಬ ಖುಷಿಪಟ್ಟರು. ನಿನಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀನು 100 ಜನನ ಮೆಚ್ಚೋಕ್ಕಾಗದೇ ಇದ್ದರೂ ನಿನ್ನ ವೀಡಿಯೋಯಿಂದ 10 ಜನಕ್ಕೆ ಒಳ್ಳೆಯದಾಗೇ ಆಗುತ್ತೆ. ಸೊ ಖಂಡಿತ ಇದೇ ಥರ ಮಾಡ್ಕೊಂಡು ಹೋಗು. ಮಕ್ಕಳಿಗೆ ಎಷ್ಟು ಒಳ್ಳೆಯ ಸಂಸ್ಕಾರ ಕಲಿಸ್ಕೊಟ್ಟಿದೆಯಾ. ನಿಮ್ಮ ಕುಟುಂಬ ನೋಡೋದಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ ಅಂತ ಹೇಳಿ, ಸೊ ಭಾಳ ಖುಷಿ ಆಯಿತು ನನಗೆ ನಿಜವಾಗ್ಲೂ. ಅಮ್ಮ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಸದಾ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ನಿಜ, ನಾವೇನಾದರೂ ಜೀವನದಲ್ಲಿ ಬೇಜಾರು, ಅಯ್ಯೋ ನಮಗೆ ಅದಾಗ್ತಾ ಇಲ್ಲ ಇದಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋರು ಒಂದು ಸಾರಿ ಅವ್ರ ಮಾತುಗಳನ್ನು ಕೇಳಿಬಿಟ್ರೆ ಎಷ್ಟೊಂದು ಮೋಟಿವೇಟ್ ಸಿಗುತ್ತೆ ಅಂದರೆ, ನಾವು ಅಚೀವ್ಮೆಂಟ್ ಮಾಡಿದ್ದೀವೇನೋ ಅನ್ನೋಷ್ಟ್ರ ಮಟ್ಟಿಗೆ ಅಷ್ಟೊಂದು ಪ್ರೌಡ್ ಫೀಲ್ ಆಗ್ತಾ ಇರುತ್ತೆ. ತುಂಬ ಖುಷಿ ಆಯಿತು ನನಗೆ. ಸೊ ಅಕ್ಕನಿಂದ ನಾನು ಎಷ್ಟು ಖುಷಿ ಪಟ್ಟಿದ್ನೋ, ಅಮ್ಮನ ಜೊತೆ ಮಾತಾಡಿದ ಮೇಲೆ ಅದು ಡಬಲ್ ಆಗೋಗ್ಬಿಡ್ತು. ಒಂಥರ ಹಕ್ಕಿ ಥರ ಹಾರಾಡ್ತಾ ಇದ್ದೀನಿ ನಾನು ನಿನ್ನೆಯಿಂದ ಆಕಾಶದಲ್ಲಿ. ಖುಷಿ ಆಗುತ್ತೆ. ನಮ್ಮ ಬಗ್ಗೆ ಗೊತ್ತಿದ್ದವರು ಏನಾದರೂ ಹೇಳಿದರೆ ಅದು ಓಕೆ, ಇಲ್ಲೇ ಇದ್ದಾರೆ, ನೋಡ್ತಿದ್ದಾರೆ, ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ. ಸೊ ನಾವು ಮಾಡಿರುವಂಥ ವೀಡಿಯೋಗಳನ್ನು ನೋಡಿ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ. ಈ ಅಮ್ಮ ಯಾವೂರು, ನಾನು ಯಾವೂರು, ಬರೀ ವೀಡಿಯೋಗಳಿಂದ ಪರಿಚಯ ಆಗಿ ಒಬ್ಬರನ್ನ ಒಬ್ಬರು ಈ ಥರ ಅಪ್ರಿಷಿಯೇಟ್ ಮಾಡೋದು, ಅವರಿಗೆ ಧೈರ್ಯ ತುಂಬೋದು, ಇದು ನಿಜ ಭಾಳ ಒಂದು ಶಕ್ತಿ ಅಂತಲೇ ಅನಿಸುತ್ತೆ ನನಗೆ. ಅಮ್ಮ ನನಗೆ ಈ ಶೇಂಗಾ ಪುಡಿ ಬಗ್ಗೆ ಹೇಳಿದರು. ನೀನು ಇವಾಗಲೂ ಕೂಡ ಕೂತ್ಕೊಂಡು ಶೇಂಗಾ ಪುಡಿನೆಲ್ಲ ಕುಟ್ಟಿ ಎಷ್ಟೊಂದೆಲ್ಲ ನಿನಗೆ ಅಡುಗೆನ ಪ್ರೀತಿಯಿಂದ ಮಾಡ್ತೀಯಾ, ಇಂಟ್ರೆಸ್ಟಿಂದ ಮಾಡ್ತೀಯಾ. ಹಾಗಾಗಿ ಏನೇ ಅಡುಗೆ ಮಾಡಿದರೂ ಅದು ತುಂಬ ರುಚಿಯಾಗಿರುತ್ತೆ. ಹೆಣ್ಮಕ್ಳಿಗೆ ಅದೇ ಬೇಕಾಗಿರೋದು. ನಾವು ಬರಲ್ಲ ಅಂತ ಅದನ್ನು ಬಿಡೋದಕ್ಕಿಂತ ಬರುತ್ತೆ, ಮಾಡೋಣ, ಒಂದಿನ ಬಂದಿಲ್ಲ ಅಂದರೆ ಇನ್ನೊಂದು ದಿನ ಬರುತ್ತೆ ಅಂತ ಪ್ರಯತ್ನ ಪಟ್ಟು ಒಳ್ಳೆಯದನ್ನೇ ಮಾಡ್ತಿದೀಯ. ನಿಂಗೆ ದೇವ್ರು ಒಳ್ಳೇದು ಮಾಡ್ತಾನೆ, ನಮ್ಮ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳಿದರು. ಸೊ ಭಾಳ ನನಗೆ ಎಷ್ಟು ಹೆಮ್ಮೆ ಆಗ್ತಿದೆ, ಎಷ್ಟು ಖುಷಿ ಆಗ್ತಿದೆ. ನಿಜ, ಇದಕ್ಕೇನು ಮಾತುಗಳೇ ಬರ್ತಾ ಇಲ್ಲ ನನಗೆ ನಾನೇ ಭಾಳ ಪ್ರೌಡ್ ಫೀಲ್ ತಂದ್ಕೊಳ್ತಿದ್ದೀನಿ. ಸೊ ಅಮ್ಮ, ನಿಮಗೆ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹಾಗೆ
ಅಕ್ಕನ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಯಾಕೆಂದರೆ ಸ್ವಲ್ಪ ಕೂಡ ಅವರಿಗೆ ಈ ದುಡ್ಡಿನ ವ್ಯಾಮೋಹ, ಆಮೇಲೆ ಇನ್ನೊಬ್ಬರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕು, ಅದು ನಂಗೆ ಗಾಯತ್ರಿ ಅಕ್ಕನ ವೀಡಿಯೋ ನೋಡೋಕ್ಕಂತೂ ಎಷ್ಟೋ ಸರಿ ನನಗೆ ಅಳುನೇ ಬಂದ್ಬಿಡುತ್ತೆ. ಇವ್ರು ಏನು ಎಷ್ಟು ಸರಳವಾಗಿದ್ದಾರಲ್ಲ, ಒಂದ್ರ ಬಗ್ಗೆನೂ ಅಂದರೆ ನಾವು ಈಗ ಏನಾದರೂ ಒಂದು ವೀಡಿಯೋ ಮಾಡ್ತಿದ್ದೀವಿ ಅಂದ ತಕ್ಷಣ ಅದಕ್ಕೆ ಏನಾದರೂ ಪ್ರಮೋಷನ್ ಅಂತ ಹೇಳ್ಬಿಟ್ಟು ದುಡ್ಡು ಅದು ತೊಗೊಳ್ಳೋದು, ಅದಕ್ಕೆ ಬಡ್ದಾಡುವಂಥ ಜನಗಳನ್ನೇ ಸುಮಾರು ನೋಡ್ತಿದ್ವಿ. ಏನೇನು ಇಸ್ಕೊಳ್ಳಲ್ಲ. ನಂತರ ಇನ್ನೂ 4 ಜನ ಹೆಣ್ಮಕ್ಳು ಮುಂದೆ ಬರಬೇಕು, ಸೊ ಒಳ್ಳೆಯದನ್ನು ನಾವು ಪ್ರೋತ್ಸಾಹ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಇದೆ. ನಿಜ ಭಾಳ ಖುಷಿ ಆಗುತ್ತೆ. ಅಮ್ಮ ಅಕ್ಕ ಈ ಹೇಳ್ತಾರಲ್ವ, ತಾಯಿ ಅಂತೆ ಮಕ್ಕಳು ನೂಲಿನಂತೆ ಸೀರೆ. ಅಮ್ಮ ನಿನ್ನೆ ನನಗೆ ಅದನ್ನೇ ಹೇಳ್ತಾ ಇದ್ದಾರೆ, ನಿಂಗೆ ಯಾರು ಈ ಥರ ಸಂಸ್ಕಾರ ಕಲಿಸಿದ್ದಾರೆ, ಯಾವ ತಾಯಿ ಎಳೆದಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಅಮ್ಮ, ನಿಮ್ಮ ಬಾಯಲ್ಲಿ ಅವೆಲ್ಲ ಮಾತುಗಳು ಬಂದಿತ್ತು, ನನಗೆ ಭಾಳನೇ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆನೇ ಅಂತಲೇ ಅನ್ನಿಸ್ತಾ ಇರುತ್ತೆ. ಸೊ ಅಷ್ಟೊಂದು ಖುಷಿ ಆಗಿದ್ದೀನಿ. ಹಾಗೆ ಮೊನ್ನೆ ನಾನೊಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ರೆಗ್ಯುಲರಾಗಿ ಒಂದು ಸ್ವಲ್ಪ ರೊಟ್ಟಿ ಪಲ್ಯ ಊಟ ಮಾಡಿ ತುಂಬ ಒಳ್ಳೆಯದು. ಇದರಿಂದ ನಾವು ಹೊರಗಡೆ ಎಕ್ಸಸೈಸ್ ಅಂತೆ, ಯೋಗ ಅಂತೆ ಹೋಗೋ ಅವಶ್ಯಕತೆ ಇರಲ್ಲ. ಸಣ್ಣ ಪುಟ್ಟ ಹೊರಗಡೆ ಒಂದು 10 ನಿಮಿಷ ವಾಕ್ ಹೋಗಿ ಬಂದ್ವಿ, ಆ ಥರ ಮಾಡಿದರೂ ಕೂಡ ಅದು ನಡೆಯುತ್ತೆ. ಸುಮಾರು ಜನ ನನಗೆ ಕಾಮೆಂಟ್ ಹಾಕ್ತಿರ್ತೀರ, ನೀವು ಇಷ್ಟೊಂದು ಫಿಟ್ ಆಗಿದ್ದೀರಾ, ಆಮೇಲೆ ಇಷ್ಟೊಂದು ಹೆಲ್ದಿ ಆಗಿದ್ದೀರಾ, ಆಮೇಲೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತೀರಾ, ಹೆಂಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ನಾನು ಎಲ್ರಿಗೂ ಅದನ್ನೇ ಹೇಳೋದು, ನಾವು ತಿನ್ನುವಂಥ ಊಟ ಮೇನ್. ನಮಗೆ ಅನ್ನದಲ್ಲೂ ಪ್ರೋಟೀನ್ ಇದೆ. ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ, ನೀವೇನು ಮನೇಲಿ ಇರ್ತೀರಾ, ಎಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಸೊ ನೀವು ನನಗೆ ಉತ್ತರ ಕೊಡ್ಬೋದು, ನಾಳೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅಂತ ನಮಗೆ ಬಂದಿರೋ ಹೆಲ್ತ್ ಪ್ರಾಬ್ಲಮ್ಗೆ ಉತ್ತರ ಕೊಡೋಕ್ಕಾಗತ್ತಾ? ಇಲ್ಲ. ಇವಾಗ ನಾನು ಹಿಂದೆ ಕೆಟ್ಟ ಪರಿಸ್ಥಿತಿನ ಅನುಭವಿಸಿ ಹೊರಗಡೆ ಬಂದು ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡು ಬದುಕ್ತಿದ್ದೀನಿ. ಸೊ ಕೆಟ್ಟ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಬದುಕೋದು ಕೂಡ ದೇವರ ಆಶೀರ್ವಾದನೇ ಆಗಿರತ್ತಂತೆ. ಹಂಗೆ ಇವಾಗ ಈ ಥರದ್ದೊಂದು ಹೇಳ್ತಿದ್ದಾರೆ. ಸೊ ನಮಗೆ ವಾರದಲ್ಲಿ ಒಂದು 4 ದಿನ ಟ್ರೈ ಮಾಡೋಕ್ಕಾಗಿಲ್ಲ. ಸಂಡೇ ಅಂತೂ ನಾವು ಮನೇಲಿ ಇರ್ತೀವ. ಓಕೆ, ವಿಶಾಲ್ ಯಾವುದೋ ಒಂದು ರೆಸಿಪಿ ತೋರಿಸಿದ್ರು, ಇದನ್ನು ಮಾಡ್ಕೊಳ್ತೀನಿ, ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಹೆಲ್ದಿ ಆಗಿರುತ್ತೆ, ನೋಡೋಣ ಇವತ್ತು ಹೀರೆಕಾಯಿ ಪಲ್ಯ ರೊಟ್ಟಿ ಟ್ರೈ ಮಾಡೋಣ, ಸೊ ತಿನ್ನೋಣ. ನೆಕ್ಸ್ಟ್ ಆ ವಾರಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು. ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು. ಊಟ ಮಾಡಿದ ತಕ್ಷಣ ನಮಗೆ ಇದು ಡೈಜೆಷನ್ ಆಗಲ್ಲ, ಈ ತೊಂದರೆ ಆಗುತ್ತೆ ಅನ್ನೋ ಏನೂ ಇಲ್ಲ. ನೀವು 3 ರೊಟ್ಟಿ 4 ರೊಟ್ಟಿ ತಿಂದರೂ ಕೂಡ ಮಧ್ಯಾಹ್ನ 3 ಗಂಟೆ 4 ಗಂಟೆ ಆದರೂ ನಿಮಗೆ ಹಶು ಅನ್ನೋದಾಗಲ್ಲ. ಮಧ್ಯದಲ್ಲಿ ಏನು ತಿನ್ನಬೇಕು ಅಂತಲೂ ಅನಿಸಲ್ಲ. ಸೊ ಆ ಥರದ್ದೊಂದು ಗಟ್ಟಿ ಊಟ ಇದು. ನಿಮ್ಮನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ತಿನ್ನಬೇಕಾಗಿರುವಂಥ ಊಟ. ಸರಿ, ರೈಸೇ ಪ್ರೋಟೀನ್ ಇದೆ ಅದರಲ್ಲಿ ಅಂದರೆ ಡಾಕ್ಟ್ರ್ ಯಾಕೆ ಮಿಲೆಟ್ಸ್ನೆಲ್ಲ ಸಜೆಸ್ಟ್ ಮಾಡ್ತಾಯಿದ್ರು? ಸೊ ರೈಸು ಊಟ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಂಡು ಅದ್ರ ಬದಲು ಸ್ವಲ್ಪ ನಮ್ಮನ್ನು ನಾವು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ರೊಟ್ಟಿ ಚಪಾತಿ ಆ ಥರದನ್ನು ತಿನ್ನಬೇಕು. ಇನ್ನು ಒಬ್ಬರು ಹಾಕಿದ್ರು ಮಸಾಲೆ ಪದಾರ್ಥಗಳು, ಆಮೇಲೆ ದೋಸೆ, ಇಡ್ಲಿ, ಪರಾಟ, ಇದೆಲ್ಲ ಹೆಲ್ದಿ ಫುಡ್. ನಿಜ ಇಲ್ಲ ಅಂತ ಹೇಳಲ್ಲ. ನೀವು ವಾರ ಇಡೀ ಅದನ್ನೇ ತಿಂತೀರಾ ಹೇಳಿ? ತಿಂಗಳಲ್ಲಿ 2 ಸರಿ 3 ಸರಿ ಮಾಡಿಬಿಟ್ರೆ ನೆಕ್ಸ್ಟ್ ಅದನ್ನು ಮತ್ತೆ 1-2 ತಿಂಗಳು ಮಾಡೋಕ್ಕಾಗಲ್ಲ. ಸೊ ಆ ಥರ ಇವಾಗ ನಿಮ್ಮ ಕಡೆ ಎಲ್ಲ ಮಸಾಲೆ ಪದಾರ್ಥಗಳು, ತಂಬುಳಿ ಆ ಥರದ್ದೆಲ್ಲ ನೀವು ರೆಗ್ಯುಲರ್ ರೊಟೀನಲ್ಲಿರುತ್ತೆ. ನೀವು ಅದನ್ನು ತಿನ್ಕೊಂಡು ಬಂದಿರೋದು, ನಿಮ್ಮ ವಾತಾವರಣಕ್ಕೆ ಅದು ಅಡ್ಜಸ್ಟ್ ಆಗಿರೋದು, ನೀವು ತಿಂತೀರ. ನಮಗೆ ಏನಿಲ್ಲ ಅಡ್ಜಸ್ಟ್ ಆಗಿದೆ, ನಾವಿಲ್ಲಿ ಏನು ತಿನ್ನಬೇಕು, ನಾವು ಅದನ್ನೇ ನಾನು ಹೇಳೋದಕ್ಕೆ ಸಾಧ್ಯ ಆಗಿರುತ್ತೆ. ಯಾಕಂದರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲಿ, ನಾನು ತಿಂದಿರೋದೇನೋ ಅದನ್ನೇ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇಷ್ಟ ಇತ್ತು, ಓಕೆ ಟ್ರೈ ಮಾಡೋಣ, ತಿನ್ನೋಣ, ಖಂಡಿತ ಮಾಡ್ಕೊಂಡು ಒಂದು ಸರಿ ತಿಂದು ನೋಡಿ. ಅದರಲ್ಲಿ ನಿಮಗೆ ಒಂದು 6 ತಿಂಗಳಲ್ಲಿ ಎಷ್ಟೊಂದೆಲ್ಲ ವ್ಯತ್ಯಾಸ ಗೊತ್ತಾಗುತ್ತೆ. ಬಾಡಿಯಲ್ಲಿ ಸುಮಾರು ಚೇಂಜಸ್ ಆಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಅಂತೆ, ಸ್ಕಿನ್ ಪ್ರಾಬ್ಲಮ್ ಅಂತೆ, ಆಮೇಲೆ ವೇಟು, ಈ ಒಂದು 6 ತಿಂಗಳ ದಪ್ಪ ಆಗೋದು, 6 ತಿಂಗಳ ಇವೆಲ್ಲವೂ ಒಂದು ಲೆವೆಲಿಗೆ ಬರುತ್ತೆ. ಇನ್ನು ಹೆಣ್ಮಕ್ಳು ಮನೇಲಿದ್ದಾರೆ, ಚಿಕ್ಕ ಮಕ್ಕಳು, ಅವರನ್ನು ಬೆಳೆಸ್ತಿದ್ದೀವಿ ಅಂದರೆ ಕಂಪಲ್ಸರಿ ನಮ್ಮ ರೊಟೀನಲ್ಲಿ ಪ್ರೋಟೀನ್ಸು, ವಿಟಮಿನ್ಸು, ಫ್ರೂಟ್ಸು, ವೆಜಿಟೇಬಲ್ ಇದೆಲ್ಲ ಇರಲೇಬೇಕು. ನಾನು ಮಕ್ಕಳಿಗೋಸ್ಕರ ಯಾವ ಆಸ್ತಿ ಮಾಡೋ ಆಲೋಚನೆಗಳು ನಮ್ಮ ತಲೆಯಲ್ಲಿಲ್ಲ. ಒಂದು ಅವರನ್ನ ಆರೋಗ್ಯ, ಆಮೇಲೆ ಎಜುಕೇಷನ್, ಅವೆರಡೇ ನಮ್ಮ ತಲೆಯಲ್ಲಿರೋದ್ರಿಂದ ಎಲ್ಲ ಮಕ್ಕಳು ಇದೇ ಥರ ಇರಲಿ ಅಂತ ಹೇಳಿ ನಾನು ಸ್ಕೂಲಿಗೆ ಹೋದಾಗ ನಾನು ಅದಕ್ಕೂ ಟೈಮ್ ಬಂದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಒಂದೊಂದು ಸಾರಿ ಸ್ಕೂಲಿಗೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಭಯ ಆಗ್ತಾ ಇರುತ್ತೆ, ಇದೇನಪ್ಪ ಹಿಂಗಲ್ಲ ಅಂತ ಹೇಳಿ. ಸೊ ಕೆಲವೊಂದಿಷ್ಟು ಸಿಚುವೇಶನ್ನು, ಕೆಲವೊಂದಿಷ್ಟು ಹೆಲ್ತ್ ಪ್ರಾಬ್ಲಮ್ಮು ಕಂಪ್ಲೀಟಾಗಿ ಬದಲಾವಣೆ ಮಾಡಿಕೊಂಡು
ಮಕ್ಕಳು ಅದು ತಿನ್ನಲ್ಲ ಇದು ತಿನ್ನಲ್ಲ, ಖಂಡಿತ ತಿಂತಾರೆ. ನಾವು ಏನು ತಿಂತೀವೋ ಅವ್ರು ಅದನ್ನೇ ತಿಂತಾರೆ. ಯಾಕಂದರೆ ಅವ್ರ ಮಕ್ಕಳು ನೋಡಿ ಕಲಿಯೋದೇ ನಮ್ಮನ್ನು. ನಾವೇನು ಮಾಡ್ತೀವಿ ಅನ್ನೋದನ್ನು ಅವರು ನೋಡ್ತಾನೆ ಇರ್ತಾರೆ, ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ ರೆಗ್ಯುಲರಾಗಿ ನಮ್ಮ ರುಟೀನಲ್ಲಿದ್ದಾಗ. ಸೊ ಅದನ್ನು ಅವರು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ವೈಭವನೇ ಟೀಚರೆಲ್ಲ ಕೇಳೋರಂತ, ಏನೋ ರೆಗ್ಯುಲರಾಗಿ ರೊಟ್ಟಿ ಪಲ್ಯನೇ ತರ್ತಿ ಮ್ಯಾಮ್, ನಮ್ಮ ರೊಟ್ಟಿನೇ ರೊಟ್ಟಿ ಪಲ್ಯ ಮ್ಯಾಮ್ ಅಂತ ಹೇಳಿ. ಸೊ ಅದು ಒಂದು ಸ್ವಲ್ಪ ನಾವು ಇವಾಗ ಒಂದು 10 ವರ್ಷ ಅವ್ರಿಗೆ ಒಳ್ಳೆ ಫುಡ್ ಕೊಟ್ಬಿಟ್ರೆ ಆಮೇಲೆ ನಾವೇ ಒಂದು ಹೆಮ್ಮೆಯಿಂದ ಪ್ರೌಡಾಗಿ ನಮ್ಮ ಮಕ್ಕಳನ್ನ ನೋಡ್ಬೋದು. ಆ ಥರ ಒಂದು ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಸೊ ಅಷ್ಟೊಂದು ಅನಿಸುತ್ತೆ. ಸೊ ಅಂಥ ಮುಂದೆ ಒಳ್ಳೆ ದಿನಗಳು ಬರಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟಪಡಲೇಬೇಕು. ಖಂಡಿತ ಇದೆಲ್ಲ ನೋಡಿ, ನಾನು ಯಾರೇ ಹೆಸರು ತೊಗೊಂಡು ನೀವು ಇದನ್ನು ತಿನ್ನಿ ಇದನ್ನು ಮಾಡಿ ಅಂತ ಹೇಳಿಲ್ಲ. ಇದನ್ನು ತಿನ್ನೋದ್ರಿಂದ ಒಳ್ಳೆಯದಾಗತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಇಡೀ ವಿಡಿಯೋದಲ್ಲಿ ಅದೊಂದೇ ಮಾತಿಲ್ಲ, ಅದು ಬಿಟ್ಟು ಕೂಡ ಸುಮಾರು ಟಾಪಿಕ್ ಬಗ್ಗೆ ಮಾತಾಡಿರ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಅದನ್ನು ಟ್ರೈ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ಅಷ್ಟೇ. ಯಾಕಂದರೆ ನಾನು ಕೆಟ್ಟದ್ರ ಬಗ್ಗೆ ಏನಾದರೂ ನಿಮಗೆ ಹೇಳ್ತಿದ್ದೀನಿ, ಅಯ್ಯೋ ಈ ಪ್ರಾಡಕ್ಟ್ ತೊಗೋ, ಇದನ್ನೇನಾದರೂ ತೊಗೋ, ಅದನ್ನು ತೊಗೋ ಅಂತ ಯಾವುದಾದ್ರೂ ವಸ್ತುಗಳ ಮೇಲೆ ನಾವು ಪ್ರಾಡಕ್ಟನ್ನು ತೋರಿಸಿ ನಿಮ್ಮ ದುಡ್ಡನ್ನು ಹಾಳು ಮಾಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದರೆ ನೀವು ಅದಕ್ಕೆ ರಿಯಾಕ್ಟ್ ಆದರೆ ಒಂದು ಅರ್ಥ ಇರುತ್ತೆ. ನಾನು ಹೇಳ್ತಿದ್ದೀನಿ, ಓಕೆ ನನ್ನ ಜೀವನದಲ್ಲಿ ನನಗಿದ್ರಿಂದ ಒಳ್ಳೆಯದಾಗಿದೆ, ಟ್ರೈ ಮಾಡಿ ನೋಡಿ. ಸರಿ, ನಮ್ಗೆ ಅದನ್ನು ಮಾಡ್ಕೊಳಕ್ಕಾಗಲ್ಲ, ರೆಗ್ಯುಲರಾಗಿ ರೈಸ್ ತಿಂತೀವಿ, ಒಳ್ಳೆಯದೇ ತಿನ್ನಿ, ನಾನು ಬೇಡ ಅಂತ ಹೇಳ್ತಿಲ್ಲ. ಕೆಲವೊಂದಿಷ್ಟು ಜನ ತುಂಬ ಖುಷಿ ಪಡ್ತಾ ಇರ್ತಾರೆ, ಇಲ್ಲ ನಮ್ಮ ರೊಟೀನ ಚೇಂಜ್ ಮಾಡ್ಕೊಂಡಿದ್ದೀವಿ. ಅಮ್ಮ ಹೇಳ್ತಿರ್ತಾರೆ, ವಯಸ್ಸಾದವರೆಲ್ಲ ಹೇಳ್ತಿರ್ತಾರೆ, ಇಲ್ಲ ಚೇಂಜ್ ಮಾಡ್ಕೊಂಡಿದ್ದೀವಿ, ಈ ಥರ ಫುಡ್ ರೊಟೀನ ಫಾಲೋ ಮಾಡ್ತಿದ್ದೀವಿ ಅಂತ ಹೇಳಿ. ಯಾಕಂದರೆ ಒಂದು ಸಾರಿ ಮೆಡಿಸನ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಒಂದರಿಂದ ಒಂದು ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಅಂತ ನಾವು ಅಂತೀವಿ, ಅದು ಎಲ್ಲೆಲ್ಗೋ ತೊಗೊಂಡೋಗ್ಬಿಡುತ್ತೆ. ಸೊ ಆ ಥರದ ದಿನಗಳು ಬರೋದು ಯಾರ ಜೀವನದಲ್ಲೂ ಬೇಡ ಅಂತಲೇ ನಾನು ಹೇಳ್ತಿರೋದು. ಸೊ ಇಷ್ಟು ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು. ಸೊ ಅಮ್ಮನ ಜೊತೆ ಮಾತಾಡಿದ್ದು ಖುಷಿ ಆಯಿತು, ಹಾಗೆ ಕೆಲವೊಂದಿಷ್ಟು ಜನಕ್ಕೆ ರಿಪ್ಲೈ ಕೊಟ್ಟಿದ್ದು ಕೂಡ ಖುಷಿ ಆಯಿತು. ದಯವಿಟ್ಟು ನಾನು ಯಾವುದೇ ವಿಡಿಯೋದಲ್ಲಿ ಏನಾದರೂ ಹೇಳಿದರೆ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ. ನಾನು ನಮ್ಮ ಕಡೆ ಏನು ತಿಂತೀವೋ ಅದನ್ನು ನಾನು ನಿಮ್ಗೆ ಸಜೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟ ಇದ್ದರೆ ಅದನ್ನು ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಥ್ಯಾಂಕ್ ಯು, ಅಷ್ಟೇ ನಾನು ನಿಮಗೆ ಹೇಳೋದು. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.